ಎರಡನೇ ಮದುವೆಯಾಗಿ ಹೊಸದಾಗಿ ಒಂದು ಗಂಡನ ಮನೆಗೆ ಹೋದ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ರವರು ಈಗ ಎರಡನೇ ಮದುವೆಯನ್ನು ಆಗಿದ್ದಾರೆ. ಒಂದು ವಿದೇಶದಲ್ಲಿರೋ ಹುಡುಗನ ಜೊತೆ ಎರಡನೇ ಮದುವೆಯನ್ನು ಆಗಿದ್ದಾರಂತೆ. ಸೊ ಈಗ ಗಂಡನ ಮನೆಗೆ ಹೊಸದಾಗಿ ಹೋಗಿದ್ದಾರಂತೆ. ಸೊ ಅಷ್ಟಕ್ಕೂ ಯಾವಾಗ ಮದುವೆ ಆಯಿತು, ಹುಡುಗ ಯಾರು, ಇವರೇನಾದರೂ ಕನ್ನಡ ಇಂಡಸ್ಟ್ರಿ ಅವರ, ಇವರೇನಾದರೂ ನಟರ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ಒಳ್ಳೆಯ ಕನ್ನಡ ನಟಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು ಮೇಘ್ನಾ ರಾಜ್ರವರ ಬಗ್ಗೆ. ಮೇಘ್ನಾ ರಾಜ್ ಅಂದ ತಕ್ಷಣ ನೆನಪು ನಮಗೆ ಚಿರಂಜೀವಿ ಸರ್ಜಾ ಅವರ ಮರಣ. ಸೊ ಚಿರಂಜೀವಿ ಸರ್ಜಾ ಹಾಗೆ ಮೇಘ್ನಾ ರಾಜ್ ಇಬ್ಬರು ತುಂಬಾ ಒಂದು ಇಷ್ಟಪಟ್ಟು ಮದುವೆಯನ್ನು ಆದಂಥವರು. ಹಲವಾರು ಕಷ್ಟ, ನೋವು, ನಲಿವುಗಳನ್ನೆಲ್ಲ ಮರೆತು ಜೀವನದಲ್ಲಿ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ರು. ಅಂತಹ ಜೋಡಿ ಒಂದು ದುರಾದೃಷ್ಟವಶಾತ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ವಿಧಿ ಕೈವಾಡ. ಸೊ ಅವತ್ತು ಒಂದು ಚಿರಂಜೀವಿ ಸರ್ಜಾ ಅವರ ಮರಣವಾಗುತ್ತೆ. ಸೊ ಅದಾದ ನಂತರ ತುಂಬ ಕಷ್ಟಗಳನ್ನು ಮೇಘ್ನಾ ರಾಜ್ರವರು ಎದುರಿಸ್ತಾ ಬರ್ತಾರೆ. ಹಲವಾರು ಒಂದು ಸಮಾಜದ ನಿಂದನೆಗಳನ್ನ ಎದುರಿಸ್ತಾರೆ. ಸೊ ಯಾಕೆ ಅಪ್ಪ ಅಂತಂದ್ರೆ, ಇವರು ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ಇವರು ಒಂದು ತುಂಬು ಗರ್ಭಿಣಿಯಾಗಿರ್ತಾರೆ. ಸೊ ಅವಾಗ ಜನರು ಆಡಿದಂಥ ಮಾತುಗಳು ಚುಚ್ಚು ಮಾತುಗಳನ್ನು ಆಡ್ತಾರೆ. ಸೊ ಅವಾಗ ಅವರು ಎದುರಿಸಿದ ಪರಿಸ್ಥಿತಿ, ಹಾಗೆ ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನ ನಾನು ಆಗೋದಿಲ್ಲ ಅನ್ನೋ ಮಾತನ್ನ ಅವಾಗ ಹೇಳ್ತಾರೆ. ಸೊ ಈಗ ಎರಡನೇ ಮದುವೆಯನ್ನ ಆಗ್ತೀನಿ ಅನ್ನೋ ಮಾತನ್ನ ಯಾಕೆ ಹೇಳಿದ್ರು ಮೊನ್ನೆ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಅಷ್ಟಕ್ಕೂ ಯಾರನ್ನ ಇವರು ಎರಡನೇ ಮದುವೆಯನ್ನ ಆದ್ರು, ಸೊ ವಿದೇಶದಲ್ಲಿರೋ ಹುಡುಗನ ಜೊತೆಗೆ ಎರಡನೇ ಮದುವೆಯನ್ನ ಯಾಕೆ ಆದ್ರು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗ ಮೇಘ್ನಾ ರಾಜ್ರವರು ತುಂಬ ಕುಸಿದು ಬಿದ್ದಿದ್ರು. ಆಗ ಸಮಾಜದಲ್ಲಿ ಹಲವಾರು ಜನ ಹಲವಾರು ಥರ ನಿಂದನೆಗಳನ್ನು ಇವರಿಗೆ ಮಾಡ್ತಾ ಬಂದರು. ಸೊ ಅದಕ್ಕೆ ಮೇಘ್ನಾ ರಾಜ್ರವರು ತುಂಬಾ ತಲೆ ಕೆಡಿಸಿಕೊಳ್ಳದೆ ತನ್ನ ಹೊಟ್ಟೆಯಲ್ಲಿರುವ ಮಗುವಿಗಾಗಿ ತನ್ನ ಜೀವನವನ್ನು ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಮೇಘ್ನಾ ರಾಜ್ರವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾರೆ. ಗಂಡು ಮಗುವಿಗೆ ಜನ್ಮ ನೀಡಿದ ತಕ್ಷಣ ಒಂದು ಯಾವ ರೀತಿಯಾಗಿ ತುಂಬ ಸಮಾಜ ಕೆಟ್ಟದಾಗಿ ಮಾತನಾಡೋಕ್ಕೆ ಶುರು ಮಾಡುತ್ತೆ. ಇನ್ನು ಅವರವರೇ ಆಗಿದ್ದ ಸಂಬಂಧಿಕರು ಕೂಡ ಅವರಿಗೆ ಒಂದು ರೆಸ್ಪೆಕ್ಟನ್ನು ಕೊಡೋದಿಲ್ಲ. ಅವರು ಯಾರನ್ನ ಜಾಸ್ತಿಯಾಗಿ ನಂಬಿರ್ತಾರೋ ಅವರೇ ಒಂದು ಮೋಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು ಅವರನ್ನೇ ಕೀಳಾಗಿ ನೋಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಂತಹ ಪರಿಸ್ಥಿತಿಗಳು ತುಂಬಾ ಮೇಘ್ನಾ ರಾಜ್ರವರಿಗೆ ಎದುರಾಗುತ್ತೆ ಅಂತೆ. ಅದಾದ ನಂತರ ಏನಾಗುತ್ತೆ ಅಪ್ಪ ಅಂತಂದ್ರೆ, ಮೇಘ್ನಾ ರಾಜ್ರವರು ತನ್ನ ಮಗನಿಗೋಸ್ಕರ ಬದುಕೋಕೆ ಸ್ಟಾರ್ಟ್ ಮಾಡ್ತಾರಂತೆ. ನನ್ನ ಮಗನೇ ನನ್ನ ಸರ್ವಸ್ವ ಅನ್ನೋ ರೀತಿಯಲ್ಲಿ ಬದುಕೋಕೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಆಗವಾಗ ಯಾವ ರೀತಿ ಆಗ್ಬಿಡುತ್ತಪ್ಪ ಅಂತಂದ್ರೆ, ಎರಡನೇ ಮದುವೆ ಆಗು ಅನ್ನೋ ಮಾತನ್ನ ಅವರ ತಂದೆ ತಾಯಿಯವರು, ಅಂದ್ರೆ ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ಮೇಘ್ನಾ ರಾಜ್ರವರಿಗೆ ಹೇಳ್ತಾರಂತೆ. ಆಗ ಮೇಘ್ನಾ ರಾಜ್ರವರು ಯಾವುದೇ ರೀತಿಯ ಒಂದು ತಲೆ ಕೆಡಿಸ್ಕೊಳ್ಳಾರ್ದೆ, ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನ್ನ ಮಗನಿಗಾಗಿ ನಾನು ಜೀವಿಸ್ತಾ ಇದ್ದೀನಿ, ನನ್ನ ಮಗನಿಗೋಸ್ಕರನೇ ನಾನು ಬದುಕ್ತೀನಿ, ಅವನಿಗೆ ತಂದೆ ತಾಯಿ ಎಲ್ಲವೂ ಕೂಡ ನಾನೇ ಆಗಿ ಇರ್ತೀನಿ ಅನ್ನೋ ಮಾತನ್ನ ಮೇಘ್ನಾ ರಾಜ್ರವರು ಹೇಳಿದ್ರಂತೆ. ಅದಾದ ನಂತರ ಮೇಘ್ನಾ ರಾಜ್ರವರು ತುಂಬಾ ಚೆನ್ನಾಗಿ ಒಂದು ಚಿರಂಜೀವಿ ಸರ್ಜಾ ಅವರ ಮಗನಾದಂತಹ ಒಂದು ರಾಯನನ್ನ ತುಂಬಾ ಚೆನ್ನಾಗಿ ಸಾಕೊಂಡು ಬಂದರು. ಅದಾದ ನಂತರ ಏನಾಯ್ತಪ್ಪ ಅಂತಂದ್ರೆ, ಮೊನ್ನೆ ಅಷ್ಟೇ ಒಂದು ನಡೆದ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ, ನಾನು ಎರಡನೇ ಮದುವೆ ಅನ್ನ ಆಗ್ತೀನಿ, ನನ್ನ ಮಗನಿಗೆ ಒಬ್ಬ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನ ಒಂದು ಮೇಘ್ನಾ ರಾಜ್ರವರು ಹೇಳಿಕೊಂಡಿದ್ದಾರೆ. ಸೊ ಎರಡನೇ ಮದುವೆಯನ್ನ ಆಗಲ್ಲ ಅಂತಂದವರು ಯಾಕೆ ಎರಡನೇ ಮದುವೆಯನ್ನ ಆಗೋಕೆ ಒಂದು ಮುಂದಾದ್ರು. ಸೊ ಮೊಟ್ಟ ಮೊದಲನೇದಾಗಿ ಮೇಘ್ನಾ ರಾಜ್ರವರೇ ಸ್ವತಃ ಹೇಳಿಕೊಂಡಿದ್ದಾರೆ, ನಾನೇ ಎಲ್ಲವನ್ನ ನಿಭಾಯಿಸೋಕೆ ಸ್ಟಾರ್ಟ್ ಮಾಡಿದ್ದೆ, ನನ್ನ ಮಗನನ್ನ ಕೂಡ ಅವನಿಗೆ ತಂದೆ ತಾಯಿ ಎರಡು ನಾನೇ ಆಗಬೇಕು ಅನ್ನೋದು ಕೂಡ ನನಗೆ ಆಸೆ ಇತ್ತು. ಆದರೆ ದಿನವೂ ಕಳೆದಂತೆ ನನಗೆ ಗೊತ್ತಾಯಿತು, ಒಬ್ಬ ತಂದೆಯ ಸ್ಥಾನವನ್ನ ತುಂಬುವುದು ಅಷ್ಟು ಸುಲಭದ ಮಾತಲ್ಲ ಅಂತ. ಸೊ ಯಾಕಪ್ಪ ಅಂತಂದ್ರೆ, ಅವನು ಗಂಡು ಮಗು, ಅವನಿಗೆ ತನ್ನದೇ ಆದ ಸೀಕ್ರೆಟ್ಗಳು ಇದ್ದೇ ಇರುತ್ತವೆ, ಅವುಗಳನ್ನ ಎಲ್ಲವನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅವನಿಗೆ ಒಬ್ಬ ತಂದೆ ಸ್ಥಾನದಲ್ಲಿ ಯಾರಾದರೂ ಬೇಕೇ ಬೇಕು, ಒಬ್ಬ ಗೈಡೆನ್ಸ್ ಸ್ಥಾನದಲ್ಲಿ ಅವನಿಗೆ ಯಾರಾದರೂ ಬೇಕೇ ಬೇಕು ಅನ್ನೋ ಮಾತನ್ನ ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಸಿದ್ಧತೆ ಆಗಿದೆ ಅನ್ನೋ ಮಾತುಗಳು ತುಂಬಾ ಬಾರಿ ಕೇಳಿ ಬರ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಖಂಡಿತವಾಗ್ಲೂ ಸ್ನೇಹಿತರೆ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಇನ್ನೇನು ಕೆಲವು ದಿನಗಳಲ್ಲಿ ನಡೆಯಲಿದೆ. ಸೊ ಅಷ್ಟಕ್ಕೂ ಗಂಡು ಯಾರು ಅಂತಕ್ಕಂಥದ್ದನ್ನು ನೋಡ್ಬೇಕಪ್ಪ ಅಂತಂದ್ರೆ, ವಿದೇಶದಲ್ಲಿರುವ ಹುಡುಗ ಇವರನ್ನ ಮದುವೆ ಆಗ್ತಾ ಇದ್ದಾರಂತೆ. ಸೊ ಅವರು ವಿದೇಶದಲ್ಲಿದ್ರು ಕೂಡ ಅವರು ಒಬ್ಬ ಕನ್ನಡಿಗರಂತೆ. ಅದಕ್ಕೆ ವಿದೇಶಕ್ಕೆ ಆಗಾಗ್ಗೆ ಮೇಘ್ನಾ ರಾಜ್ರವರು ಹೋಗಿ ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಇನ್ನೂ ಸ್ಪಷ್ಟವಾಗಿ ಗಂಡು ಯಾರು ಅಂತಕ್ಕಂಥದ್ದು ತಿಳಿದು ಬಂದಿಲ್ಲ. ಆದಷ್ಟು ಬೇಗ ನಾನು ನಿಮಗೆ ಗಂಡು ಯಾರು ಅಂತಕ್ಕಂಥದ್ದನ್ನ ಅಪ್ಡೇಟ್ ಕೊಡ್ತೀನಿ. ಅದಕ್ಕೂ ಮೊದಲು ಈ ಒಂದು ಮೇಘ್ನಾ ರಾಜ್ರವರ ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸ್ತೆ, ಇವರು ಎರಡನೇ ಮದುವೆ ಆಗೋದು ಸರಿನಾ ತಪ್ಪಾ, ಇವರ ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.